ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹವ್ಯಾಸ. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮು ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಹಾಗೆ ಈಗಾಗಲೇ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅವ್ರಿಗೆ ನನ್ನ ಥ್ಯಾಂಕ್ಸನ್ನು ತಿಳಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನಾನಿವತ್ತು ಇಲ್ಲಿ ಒಂದು ಲೈಟ್ ಬ್ರೌನ್ ಮತ್ತು ಡಾರ್ಕ್ ಬ್ರೌನ್ ಕಾಂಬಿನೇಷನ್ ಇರೋವಂಥ ಸ್ಯಾರಿಯನ್ನು ತೊಗೊಂಡಿದ್ದೀನಿ. ಇದಕ್ಕೆ ಸಿಂಪಲ್ಲಾಗಿರೋವಂಥ ಕುಚ್ಚನ್ನು ಹಾಕ್ತಾಯಿದ್ದೀನಿ, ಆದರೆ ಅದು ತುಂಬಾ ಗ್ರ್ಯಾಂಡಾಗಿ ಲುಕ್ಕನ್ನು ಕೊಡ್ತಾಯಿದೆ ಇದು ಸ್ಯಾರಿಗೆ. ಈ ಡಿಸೈನ್ಗೆ ನಾನು ಕುಚ್ಚನ್ನು ಯೂಸ್ ಮಾಡ್ತಾಯಿಲ್ಲ. ಬನ್ನಿ ಇದಕ್ಕೆ ಏನೇನೆಲ್ಲ ಬೇಕು ನೋಡ್ಕೋಣ. ಇದಕ್ಕೆ 6 ಎಳೆ ದಾರಾನ ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ನಾನು ನೀಡಲ್ ನಂಬರ್ 10 ಯೂಸ್ ಮಾಡ್ತಾಯಿದ್ದೀನಿ. 0.75 mm ಇರೋದಿದು. ಇದು ರೆಗ್ಯುಲರ್ ನೀಡಲ್ಲಿದು. ಹಾಗೆ ನಾನು ಸ್ವಲ್ಪ ಮೀಡಿಯಮ್ ಸೈಜು ಮೆಟಲ್ ಗೋಲ್ಡನ್ ಬೀಡ್ಸನ್ನು ಇದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ಬಾರ್ಡರಲ್ಲಿ ಸ್ವಲ್ಪ ಜರಿ ವರ್ಕ್ ಇರೋದ್ರಿಂದ ಸ್ವಲ್ಪ ಬೀಡ್ಸ್ ಯೂಸ್ ಮಾಡ್ತೀನಿ. ಬೀಡ್ಸನ್ನು ಯೂಸ್ ಮಾಡ್ತಿರೋ ಕೂಡ ನೀವು ಈ ಡಿಸೈನ್ನ ಹಾಕ್ಕೋಬೋದು, ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಬನ್ನಿಗೆ ಫ್ರೆಂಡ್ಸ್, ಇವಾಗ ಸ್ಟಾರ್ಟ್ ಮಾಡೋಣ. ನಾನು ಇವಾಗ ಸ್ಟಾರ್ಟಿಂಗಲ್ಲಿ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕೋತಾ ಇದ್ದೀನಿ. ಒಂದು ಸಿಂಗಲ್ ಕ್ರೋಶೆ ಏನು ಹಾಕ್ಕೊಂಡಿದ್ದೀನಿ ಅದ್ರ ಪಕ್ಕದಲ್ಲೇ ನಾನು ಇನ್ನೊಂದು ಸಿಂಗಲ್ ಕ್ರೋಶೆಯನ್ನು ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಲಾಕ್ ಮಾಡಿ ಸ್ಟಿಚ್ಚನ್ನು ಸೆಕ್ಯೂರ್ ಮಾಡ್ಕೋತೀನಿ. ಈಗ ನಾನಿಲ್ಲಿ 2 ಚೈನನ್ನು ಹಾಕೋತಾ ಇದ್ದೀನಿ. ಈ 2 ಚೈನನ್ನು ಫಸ್ಟು ನಾವು ಒಂದು ಕಂಬ ಅಥವಾ ಡಬಲ್ ಕ್ರೋಶೆ ಅಂತ ಕನ್ಸಿಡರ್ ಮಾಡ್ತೀವಿ. ಈಗ ನೆಕ್ಸ್ಟು ನೀಡಲ್ ಮೇಲೆ ದಾರ ಸುತ್ತಕೊಂಡು ಅದ್ರ ಪಕ್ಕದಲ್ಲೇ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ್ನು ತೊಗೊಂಡ್ಬಂದು 2ನ್ನ ಒಂದು, ಇನ್ನೊಂದನ್ನು 2ನ್ನ ಒಂದು, ಈ ಥರ ಮಾಡಿದ್ರೆ ಆವಾಗ ನಾವಿಲ್ಲಿ 2 ಡಬಲ್ ಕ್ರೋಶೆ ಅಂತ ಇದನ್ನು ಕನ್ಸಿಡರ್ ಮಾಡ್ತೀವಿ. 2 ಚೈನು ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶೆ ಹಾಕಿರೋದ್ರಿಂದ ಇದು 2 ಡಬಲ್ ಕ್ರೋಶೆ ಅಂತ ಸ್ಟಾರ್ಟಿಂಗಲ್ಲಿ ತಗೋತೀವಿ. ಈಗ ನೆಕ್ಸ್ಟ್ ದಾರನ ಸ್ವಲ್ಪ ಮೇಲಕ್ಕೆ ತಗೊಂಡು ನಾನಿಲ್ಲಿ 3 ಬೀಡ್ಸನ್ನು ತಗೊಂಡಿದ್ದೀನಿ. 3 ಬೀಡ್ಸನ್ನು ಆ ದಾರದಲ್ಲಿ ಇನ್ಸರ್ಟ್ ಮಾಡಿ ದಾರನ ಸ್ವಲ್ಪ ಮೇಲಕ್ಕೆ ಎಳ್ಕೊಂಡು, ಸ್ವಲ್ಪ ತುಂಬ ಟೈಟು ಇರಬಾರ್ದು, ತುಂಬ ಲೂಸು ಇರಬಾರ್ದು. ಯಾಕೆಂದರೆ ಅದು ಬೀಡ್ಸು ಟ್ರಯಾಂಗಲ್ ಶೇಪಲ್ಲಿ ಬರಬೇಕದು, ಅದು ಫ್ಲೆಕ್ಸಿಬಲ್ ಆಗಿರಬೇಕು. ಸೊ ದಾರನ ತುಂಬ ಟೈಟಾಗಿ ಎಳ್ಕೊಂಬಿಟ್ರೆ ಅದನ್ನು ಟರ್ನ್ ಮಾಡೋಕ್ಕಾಗಲ್ಲ. ಆವಾಗ ಸ್ವಲ್ಪ ಲೂಸಾಗಿ ಇಟ್ಕೊಂಡು ಆ 2 ಡಬಲ್ ಕ್ರೋಶೆ ಮಧ್ಯೆ ನೀಡಲ್ನ ಇನ್ಸರ್ಟ್ ಮಾಡಿ ಇವಾಗ ಸ್ವಲ್ಪ ದಾರನ ಟೈಟ್ ಮಾಡಿ ಅಲ್ಲಿ ಗ್ಯಾಪ್ ಬರಬಾರ್ದು, ಆ ಥರ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್, ಈ ಥರ ಒಂದು 3 ಬೀಡ್ಸಿಂದ ಒಂದು ಚಿಕ್ಕ ಟ್ರಯಾಂಗಲ್ಲು ಫಾರ್ಮ್ ಆಗುತ್ತೆ. ಈಗ ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶೆಯನ್ನು ಹಾಕೋತೀನಿ. 2 ದಾರನ ಒಂದು ಮತ್ತು 2 ದಾರನ ಒಂದು ಮಾಡಿ ಡಬಲ್ ಕ್ರೋಶೆ ಹಾಕೋತೀನಿ. ಅದ್ರ ಪಕ್ಕನೇ ಇನ್ನೊಂದು ಡಬಲ್ ಕ್ರೋಶೆ ಹಾಕೋತೀನಿ. ಸೊ ಟೋಟಲಿ ಈ ಡಿಸೈನ್ಗೆ 4 ಡಬಲ್ ಕ್ರೋಶೆ ಮಧ್ಯದಲ್ಲಿ ಒಂದು ಗೋಲ್ಡನ್ ಬೀಡ್ಸ್ ಟ್ರಯಾಂಗಲ್ ಶೇಪಲ್ಲಿ ಈ ಥರ ಬರುತ್ತೆ. ಈಗ ನಾನಿಲ್ಲಿ 9 ಚೈನನ್ನು ಹಾಕೋತೀನಿ. ನೋಡಿ, ಈಗ ನಾನು ಮತ್ತೆ ಡಿಸೈನ್ ಕಂಟಿನ್ಯೂ ಮಾಡೋಕ್ಕೆ 9 ಚೈನನ್ನು ಹಾಕೋತೀನಿ. 1 2 3 4 5 6 7 8 9 ಚೈನನ್ನು ಹಾಕ್ಕೊಂಡು ಸ್ಯಾರಿನ ಸ್ವಲ್ಪ ಟರ್ನ್ ಮಾಡಿಕೊಂಡು ಬ್ಯಾಕ್ ಸೈಡಿಂದ ನಾನು ಇದಕ್ಕೆ ಲಾಕ್ ಮಾಡ್ಕೊತೀನಿ. ಬ್ಯಾಕ್ ಸೈಡ್ ಟರ್ನ್ ಮಾಡಿ ಫಸ್ಟ್ ಡಬಲ್ ಕ್ರೋಶೆ ಏನು ಹಾಕಿರ್ತೀವಲ್ಲ ಆ ಚೈನ್ ಮೇಲೆ ಕಾಣಿಸುತ್ತಲ್ಲ ಅದಕ್ಕೆ ಹೋಗಿ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊತೀನಿ. ಮತ್ತು ಅದ್ರ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆಯನ್ನು ಕೂಡ ಹಾಕಿ ಲಾಕ್ ಮಾಡ್ಕೊತೀನಿ. ಈ ಥರ ಇಲ್ಲಿ 2 ಸರಿ ಲಾಕ್ ಮಾಡ್ಕೊಳ್ಳೋದ್ರಿಂದ ನಾವು ಆರ್ಚ್ ಏನು ಹಾಕಿರ್ತೀವಿ ಬೀಡ್ಸ್ ಮೇಲೆ ಅದು ಸ್ವಲ್ಪ ಟೈಟಾಗಿ ಸ್ಟಿಫ್ನೆಸ್ ಇರುತ್ತೆ, ಅದಕ್ಕೆ ಇಲ್ಲಾಂದರೆ ಬಳುಕ್ದಂಗೆ ಆಗುತ್ತೆ. ಸೊ ಹಾಗಾಗಿ 2 ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊತೀವಿ. ನೋಡಿ ಫ್ರೆಂಡ್ಸ್, ಈ ಥರ ಬೀಡ್ ಹಿಂದೆ ಈ ಥರ ಆರ್ಚ್ ಬರುತ್ತೆ. ಈ ಆರ್ಚ್ಗೆ ಇವಾಗ ನಾನು ಸಿಂಗಲ್ ಕ್ರೋಶೆಯನ್ನು ಹಾಕೋತಾ ಇದ್ದೀನಿ. ಆರ್ಚ್ ಒಳಗಡೆ ನೀಡನ್ನು ಇನ್ಸರ್ಟ್ ಮಾಡೋದು, ದಾರನ ಎಳ್ಕೊಂಬಂದು ಲಾಕ್ ಮಾಡೋದು.
ಈ ಥರ ಸಿಂಗಲ್ ಕ್ರೋಶೆಗಳನ್ನ ಹಾಕೋತಾ ಇದ್ದೀನಿ. ಇಲ್ಲಿ ನಾನು 9 ಚೈನ್ ಹಾಕಿ ಆರ್ಚ್ ಮಾಡ್ಕೊಂಡಿದ್ದೀನಲ್ಲ, ಹಾಗಾಗಿ ನಾನಿಲ್ಲಿ 11 ಸರಿ 11 ಟೈಮ್ಸು ನಾನಿಲ್ಲಿ ಸಿಂಗಲ್ ಕ್ರೋಶೆಯನ್ನು ಹಾಕೋತಾ ಇದ್ದೀನಿ ನೋಡಿ ಈ ಥರ. ಆವಾಗ ಸ್ವಲ್ಪ ಆರ್ಚು ಟೈಟಾಗಿ ಸ್ಟಿಫಾಗಿ ನಿಂತ್ಕೊಳ್ಳುತ್ತೆ, ಇಲ್ಲ ಅಂದರೆ ಒಂದು ಸ್ವಲ್ಪ ಬಳಕದಂಗೆ ಆಗುತ್ತೆ, ಅದು ಶೇಕ್ ಆಗ್ತಾ ಇರುತ್ತೆ. ಹಾಗಾಗಿ ನಾನಿಲ್ಲಿ 11 ಟೈಮ್ಸನ್ನು ಸಿಂಗಲ್ ಕ್ರೋಶೆಯನ್ನು ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ಈಗ ನೋಡಿ ಇದು 11 ಟೈಮ್ಸು ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಡಿಸೈನ್ ಈ ಥರ ಕಾಣಿಸುತ್ತೆ. ಇವಾಗ ನೆಕ್ಸ್ಟ್ ಡಿಸೈನ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನೋಡಿ ಈ ಥರ ಬರುತ್ತೆ. ಒಂದು ಫ್ಲವರ್ ಕೆಳಗಡೆ ಸೀರೆ ಎಡ್ಜಲ್ಲಿ ಒಂದು ಫ್ಲವರು, ಡಬಲ್ ಕ್ರೋಶೆ ಫ್ಲವರು ವಿತ್ 3 ಬೀಡ್ಸ್ ಇರೋದು, ಅದಕ್ಕೆ ಔಟರ್ ರಿಂಗಲ್ಲಿ ಒಂದು ಸಣ್ಣ ಆರ್ಚು. ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸೋ ಅಂಥ ಡಿಸೈನ್ ಇದು ಫ್ರೆಂಡ್ಸ್. ತುಂಬ ರಿಚ್ ಲುಕ್ ಕೊಡುತ್ತೆ ಇದು ಸ್ಯಾರಿಗೆ. ಈಗ ನಾನು ಒಂದು ಸಿಂಗಲ್ ಚೈನ್ ಹಾಕೋತೀನಿ. ನೆಕ್ಸ್ಟ್ ಡಿಸೈನ್ನ ನಾನು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಒಂದು ಸಿಂಗಲ್ ಚೈನ್ನ ಹಾಕೋತಾ ಇದ್ದೀನಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ ಈ ಥರ. ಒಂದು ಚೈನ್ ಯಾಕೆ ಅಂತಂದರೆ ನೆಕ್ಸ್ಟ್ ಆರ್ಚ್ಗೆ ಕನೆಕ್ಟ್ ಮಾಡೋಕ್ಕೆ ನನಗೆ ಜಾಗ ಬೇಕಾಗತ್ತೆ. ಹಾಗಾಗಿ ಒಂದು ಚೈನ್ ಹಾಕ್ಕೊಂಡು ಈಗ ನೀಡಲ್ ಮೇಲೆ ದಾರ ತಗೊಂಡು 1 ಸೆಂಟಿಮೀಟ್ರ್ ಬಿಟ್ಟು 1 ಸೆಂಟಿಮೀಟ್ರ್ ಜಾಗ ಬಿಟ್ಟು ಅಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಮೇಲೆ ಕೆಳ್ಕೊಂಬಂದು 2 ದಾರನ ಒಂದು, ಇನ್ನೆರಡು ದಾರನ ಒಂದು ಮಾಡಿ ಒಂದು ಡಬಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ಅದ್ರ ಪಕ್ಕದಲ್ಲೇ ಇನ್ನೊಂದು ಸರಿ ನೀಡಲ್ ಮೇಲೆ ದಾರ ಹಾಕ್ಕೊಂಡು ನೀಡಲನ್ನ ಸ್ಯಾರಿಗೆ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಬಂದು 2 ರಿಂಗನ್ನ ಒಂದು, 2 ರಿಂಗನ್ನ ಒಂದು ಮಾಡಿ ಇಲ್ಲಿ 2 ಸರಿ ಡಬಲ್ ಕ್ರೋಶೆಯನ್ನು ನಾನು ಹಾಕ್ಕೊಂಡಿದ್ದೀನಿ. ಈಗ ದಾರನ ಸ್ವಲ್ಪ ಮೇಲಕ್ಕೆ ತಗೊಂಡು ಮತ್ತೆ 3 ಬೀಡ್ಸನ್ನು ಇನ್ಸರ್ಟ್ ಮಾಡಿ ಮತ್ತು ಬೀಡ್ ಲಾಕನ್ನು ಮಾಡಿಕೊಂಡು 2 ಡಬಲ್ ಕ್ರೋಶೆ ಮಧ್ಯದಲ್ಲಿ ಏನು ಗ್ಯಾಪ್ ಇರುತ್ತೆ ಅಲ್ಲಿ ಹೋಗಿ ನಾನು ಒಂದು ಸಿಂಗಲ್ ಕ್ರೋಶೆ ಹಾಕಿ ಬೀಡ್ ಲಾಕನ್ನು ಮಾಡ್ಕೋತೀನಿ. ಮತ್ತು ದಾರದ ನೀಡಲ್ ಮೇಲೆ ದಾರ ತಗೊಂಡು ಒಂದು ಡಬಲ್ ಕ್ರೋಶೆನ ಹಾಕೋತೀನಿ. ಮತ್ತು ಅದ್ರ ಪಕ್ಕದಲ್ಲೇ ಇನ್ನೊಂದು ಸಾರಿ ಡಬಲ್ ಕ್ರೋಶೆ, ಒಟ್ಟು 4 ಡಬಲ್ ಕ್ರೋಶೆ ಹಾಕೋತೀನಿ. 2 ಡಬಲ್ ಕ್ರೋಶೆ ಮಧ್ಯದಲ್ಲಿ 3 ಬೀಡ್ಸ್ ಬರುತ್ತೆ. ಇವಾಗ ನಾನು 9 ಚೈನ್ಸನ್ನು ಹಾಕೋತಾ ಇದ್ದೀನಿ, 9 ಚೈನನ್ನು ಹಾಕೋತಾ ಇದ್ದೀನಿ. ತುಂಬಾ ಈಸಿಯಾಗಿ ತುಂಬಾ ಬೇಗ ಹಾಕ್ಬೋದಂಥ ಡಿಸೈನು ಫ್ರೆಂಡ್ಸ್ ಇದು ನೋಡಿ. ಇವಾಗ ಆ ಗ್ಯಾಪ್ ಇರುತ್ತೆ, ಏನು ಒಂದು ಚೈನ್ ಹಾಕ್ಕೊಂಡಿರ್ತೀವಲ್ವ, ಆ ಚೈನ್ ಇರೋ ಜಾಗದಲ್ಲಿ 2 ಸರಿ ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ. ನಾವು ಬಿಗಿನಿಂಗಲ್ಲಿ ಮಾಡಿದ್ವಲ್ಲ ಆ ಥರ. ಈಗ ಮತ್ತೆ ಸಾರಿನ ಫ್ರಂಟ್ ಸೈಡ್ಗೆ ತಿರುಗಿಸ್ಕೊಂಡು ಈಗ ಆ ಆರ್ಚ್ ಏನಿರುತ್ತೆ ಅದರ ಒಳಗಡೆ ಸಿಂಗಲ್ ಕ್ರೋಶೆಗಳನ್ನು ಹಾಕೋತಾ ಹೋಗ್ತೀನಿ. ನಾನಿಲ್ಲಿ 11 ಟೈಮ್ಸು ಸಿಂಗಲ್ ಕ್ರೋಶೆಯನ್ನು ಹಾಕ್ತಾ ಹೋಗ್ತೀನಿ. ಆವಾಗ ಅದು ಆರ್ಚ್ ಸ್ಟಿಫಾಗಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಈಗ ಕುಚ್ಚು ಯಾರು ಹಾಕ್ಕೋಬೇಕು ಅಂತ ಇರೋರು ಬೇಕಾದ್ರೆ ಈ ಆರ್ಚಲ್ಲಿ ಆಲ್ಟರ್ನೇಟಿವ್ ಆರ್ಚ್ ಏನು ಬರುತ್ತೆ ಒಂದು ಬಿಟ್ಟು ಒಂದು ಹಾಕ್ಕೊಂಡು ಅಲ್ಲಿ ಕುಚ್ಚು ಹಾಕ್ಕೋಬೋದು. ಆದರೆ ನನಗಿಲ್ಲಿ ಈ ಡಿಸೈನ್ಗೆ ನನಗೆ ಕುಚ್ಚು ಬೇಡ, ಹೀಗೆ ಒಂಥರ ಡಿಫ್ರೆಂಟಾಗಿ ತುಂಬ ರಿಚ್ ಲುಕ್ ಕೊಡ್ತಾ ಇದೆ ಇದು. ಹಾಗಾಗಿ ನಾನು ಕುಚ್ಚು ಬೇಡ ಅಂತ ಡಿಸೈಡ್ ಮಾಡಿ ಬರೀ ಇದು ಹೀಗೆ ಬಾರ್ಡರ್ ಡಿಸೈನ್ ಥರನೇ ಇದನ್ನು ಹಾಕ್ಕೋತಾ ಇದ್ದೀನಿ. ಫ್ರೆಂಡ್ಸ್, ನಾನೀಗ ಆರ್ಚ್ಗೆ 11 ಸಿಂಗಲ್ ಕ್ರೋಶೆ ಹಾಕಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಒಂದು ಚೈನನ್ನು ಹಾಕ್ಕೊಂಡು ಮತ್ತೆ 1 ಸೆಂಟಿಮೀಟ್ರ್ ಗ್ಯಾಪಲ್ಲಿ ನೀಡನ್ನು ಇನ್ಸರ್ಟ್ ಮಾಡಿ ಮತ್ತೆ ಅಲ್ಲೊಂದು ಡಬಲ್ ಕ್ರೋಶೆಯನ್ನು ಹಾಕ್ಕೋತಾ ಇದ್ದೀನಿ. ಅದ್ರ ಪಕ್ಕದಲ್ಲೇ ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ಬಟ್ಟೆಗೆ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಬಂದು 2ನ್ನ ಒಂದು, 2 ರಿಂಗನ್ನು ಒಂದು ಮಾಡಿ 2 ಸರಿ ಹಾಕಿ ಅದನ್ನು ಡಬಲ್ ಕ್ರೋಶೆ ಮಾಡಿಕೊಂಡು ಈಗ ಮತ್ತೆ ದಾರನ ಮೇಲೆ ಎಳ್ಕೊಂಡು ಇದಕ್ಕೆ 3 ಬೀಡ್ಸನ್ನು ಮತ್ತೆ ಇನ್ಸರ್ಟ್ ಮಾಡಿಕೊಂಡು ಒಂದು ಟ್ರಯಾಂಗಲರ್ ಶೇಪಲ್ಲಿ ಇದನ್ನು ಲಾಕ್ ಮಾಡ್ಕೋತೀನಿ. ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಇದು ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ ರಿಪಿಟೇಷನ್ ಅದೇನೆ ಮಾಡ್ತಾಯಿದ್ದೀನಿ. 2 ಡಬಲ್ ಕ್ರೋಶೆಯನ್ನು ಇಲ್ಲಿ ಪಕ್ಕದಲ್ಲೇ ಹಾಕ್ಕೊಂಡು ಡಬಲ್ ಕ್ರೋಶೆಯಿಂದ
2 ನೋಡಿ, ಇವಾಗ ಒಂದು ಡಬಲ್ ಕ್ರೋಶ, ನೆಕ್ಸ್ಟ್ ಇನ್ನೊಂದು ಡಬಲ್ ಕ್ರೋಶ. ಸೊ ಇದು 2 ಡಬಲ್ ಕ್ರೋಶೆಯನ್ನು ಹಾಕ್ಕೊಂಡು ಮತ್ತೆ 9 ಚೈನನ್ನು ಹಾಕ್ಕೊಂಡು ಅದನ್ನು ಈ ಒಂದು ಚೈನ್ ಗ್ಯಾಪ್ ಏನಿರುತ್ತೆ ಅಲ್ಲಿ ಹೋಗಿ 2 ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಂಡು ಮತ್ತೆ ಆರ್ಚಿಗೆ ನಾನು ಲಾಕ್ ಮಾಡ್ಕೊತಾ ಹೋಗ್ತೀನಿ ಸಿಂಗಲ್ ಕ್ರೋಶೆಯಿಂದ. ಬಹಳ ತುಂಬ ಈಸಿಯಾಗಿ ತುಂಬಾ ಬೇಗ ಹಾಕುವಂಥ ಡಿಸೈನ್ ಇದು ಫ್ರೆಂಡ್ಸ್. ಇದು ಸಿಂಪಲ್ ಸ್ಯಾರಿ ಕ್ರೋಶ ಕುಚ್ಚು. ಈಗ ಕೆಲವರು ಕುಚ್ಚೆಲ್ಲ ಬೇಡ, ಕುಚ್ಚು ಕೆಲವು ದಿವಸ ಆದಮೇಲೆ ಅದು ವಾಶ್ ಮಾಡಿದ್ಮೇಲೆ ಸ್ಯಾರಿನ ಅಥವಾ ಡ್ರೈ ಕ್ಲೀನಿಗೆ ಕೊಟ್ಟ ಮೇಲೆ ಅದು ಕುಚ್ಚೆಲ್ಲ ಒಂಥರ ಆಗುತ್ತೆ, ಅದು ಬೇಡ, ಹಾಗೆ ವಿತೌಟ್ ಕುಚ್ಚು ಡಿಸೈನ್ಸು ತೋರಿಸಿ ಅಂತ ನನಗೆ ತುಂಬ ಜನ ಕೇಳ್ತಾ ಇದ್ದಾರೆ. ಹಾಗಾಗಿ ನಾನು ಇದನ್ನು ಈ ಥರ ಡಿಸೈನನ್ನು ಚೂಸ್ ಮಾಡ್ಕೊಂಡಿದ್ದೀನಿ. ಈಗ ಇತ್ತೀಚಿನ ದಿನಗಳಲ್ಲಿ ವಿತೌಟ್ ಕುಚ್ಚಿರುವಂಥ ಲೇಸ್ ವರ್ಕ್ ಅಂತ ಏನು ಹಾಕ್ತೀವಿ ಸ್ಯಾರಿಗೆ, ಅದು ತುಂಬ ಡಿಮ್ಯಾಂಡಿಂಗಲ್ಲಿದೆ. ಇದು ನ್ಯೂ ಟ್ರೆಂಡಲ್ಲಿರೋವಂಥ ಡಿಸೈನು ಫ್ರೆಂಡ್ಸ್. ಇದನ್ನು ಒಂದು ಸೆಮಿ ಬ್ರೈಡಲ್ ಡಿಸೈನ್ ಅಂತ ಕೂಡ ಹೇಳ್ಬೋದು. ಈ ಥರ ಡಿಸೈನ್ನ ನೀವು ಮೈಸೂರು ಸಿಲ್ಕ್ ಸ್ಯಾರೀಸ್ಗೆ, ಆಮೇಲೆ ಕಂಚಿ ಸ್ಯಾರೀಸ್ಗೆ, ಸಿಲ್ಕ್ ಕಾಟನ್ನು ರಿಚ್ ಜರಿ ಇರೋವಂಥ ಸ್ಯಾರೀಸ್ ಬರುತ್ತಲ್ಲ ಅದಕ್ಕೆ, ಆಮೇಲೆ ಈ ಆರ್ಟಿಫಿಷಿಯಲ್ ಕ್ರೇಪ್ ಸಿಲ್ಕ್ ಏನು ಬರುತ್ತೆ ಮೈಸೂರು ಸಿಲ್ಕ್ ಥರನೇ ಅಂಥ ಸ್ಯಾರೀಸ್ಗೆ ಇದು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಫ್ರೆಂಡ್ಸ್. ನೋಡಿ ಈ ಥರ ಬರುತ್ತೆ ನೋಡಿ, ಇದೇ ರಿಪಿಟೇಷನ್ ಹಾಕ್ಕೋತಾ ಹೋಗೋದಷ್ಟೇ. ನಿಮಗೆ ಬೇಕಾಗಿದ್ದರೆ ಕುಚ್ಚು ಇಷ್ಟಪಡೋರು ಈ ಆರ್ಚ್ ಏನು ಬರುತ್ತೆ ನೋಡಿ, ಆ ಆರ್ಚ್ಗೆ ಆಲ್ಟರ್ನೇಟಿವ್ ಒಂದು ಬಿಟ್ಟು ಒಂದು ಅಲ್ಲಿ ನೀವು ಕುಚ್ಚನ್ನು ಕೂಡ ಹಾಕೋಬೋದು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕು, ಶೇರು, ಕಾಮೆಂಟ್ ಮಾಡಿ ನಿಮ್ಮ ಸಜೆಷನ್ಗಳನ್ನ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ ಇಮಿಡಿಯೇಟ್ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು.